ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸ್ಯಾಟರ್ಡೇ ಇದು. ಇವಾಗ ಹೋಗಿ ಮಕ್ಕಳದು ಅಡ್ಮಿಷನ್ ಮಾಡಿಸಿ ಬುಕ್ಸ್ ಎಲ್ಲ ತರಬೇಕು, ರ್ಯಾಪರ್ ಮಾಡಬೇಕು, ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಸ್ಕೂಲ್ ಕಡೆ ಹೋಗ್ತಾಯಿದ್ದೀನಿ. ಸ್ಕೂಲ್ ಕಡೆ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬರಬೇಕು. ಸ್ವಲ್ಪ ಬ್ಯುಸಿ ಇದ್ದು, ಹಾಗಾಗಿ ಇನ್ನೇನು ನಾಳೆ ನಾಡಿದ್ದು ಅನ್ನುವಾಗ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆದ್ವಿ. ಇಲ್ಲೇ ಮನೆ ಮುಂದೆ ಸ್ಕೂಲ್ ಇರೋದ್ರಿಂದ ಏನು ಟೆನ್ಷನ್ ಇಲ್ಲ. ಇವಾಗ ಹೋಗ್ತಾಯಿದ್ದೀನಿ. ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬುಕ್ಸ್ಗಳೆಲ್ಲ ತರಬೇಕು, ತಂದು ರ್ಯಾಪರ್ ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ನೋಡೋಣ ಇವತ್ತಿನ ದಿನ ಯಾವ ಥರ ಹೋಗುತ್ತೆ ಏನು ಇರುತ್ತೆ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಸೊ ನೀವು ನೋಡ್ತಾಯಿರಿ. ಹಾಗೆಯೇ ಹೋಗ್ತಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಇದು ನನ್ನ ದೊಡ್ಡ ಮಗ 1.5 ಇಯರ್ ಇರುವಾಗ ತೆಗೆಸಿರುವಂಥ ಫೋಟೋ. ಸೊ ನಮಗೆ ತುಂಬ ಇಷ್ಟ, ಫೇವ್ರೇಟ್ ಅಂತಲೇ ಹೇಳ್ಬೋದು ಆ ಫೋಟೋ. ಸೊ ಹಾಗಾಗಿ ನಾವು ರೂಮಲ್ಲಿ ಹಾಕ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು ಸ್ಟಿಕ್ಕರ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇದನ್ನು ಮೀಶೋದಲ್ಲಿ ಏನೋ ತೊಗೊಂಡಿದ್ದು. ಸೊ ಹಾಗೆ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಸಾರಿ ನಮ್ಮ ಮನೆ ಹೋಮ್ ಟೂರ್ನ ಮಾಡ್ತೀನಿ ಸದ್ಯದಲ್ಲಿ, 2 ಡೇಸ್ 3 ಡೇಸಲ್ಲಿ. ಆವಾಗ ನಮ್ಮ ಮನೆ ಕಂಪ್ಲೀಟ್ ಯಾವ ಥರ ಇದೆ ಏನು ಎತ್ತ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸದ್ಯಕ್ಕೆ ಇವಾಗ ಹೊರಡೋಣ. ಟೈಮು 11 o'clock ಏನೋ ಆಗಿದೆ. ಬನ್ನಿ ಹೊರಡೋಣ. ಸೊ ನಾನು ಆವಾಗಲೇ ಹೇಳ್ದಂಗೆ ನಮ್ಮ ಮನೆ ಇದಾದರೆ ಅದು ಇದೇ ಸ್ಕೂಲು. ಸೊ ಹತ್ತಿರ ಇರೋದ್ರಿಂದ ಏನು ಟೆನ್ಷನ್ ಇಲ್ಲ. ಇವಾಗ ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಬರಬೇಕು. ಹೋಗ್ತಾಯಿದ್ದೀನಿ. ಹೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಆಮೇಲೆ ಸಿಗ್ತೀನಿ. ಬೇಗ ಮಾಡಬೇಕು. ಎಷ್ಟು ಹಾಕ್ಬೋದಮ್ಮ? ಫ್ರೆಂಡ್ಸ್, ಇವತ್ತು ವರ್ಕ್ ಇದೆ, ಓನ್ ವರ್ಕ್. ಸೊ ಸೀರೆ ಕಟ್ತಾಯಿದ್ದೀನಿ. 4 o'clock ಕೂತಿದ್ದು ಇನ್ನೂ ಮುಗ್ದಿಲ್ಲ. ಸೊ ಕಟ್ತಾನೇ ಇದ್ದೀನಿ. ಇನ್ನೊಂದಿಷ್ಟು ಬ್ಯಾಲೆನ್ಸ್ ಇದೆ. ಸೊ ಕಟ್ಬಿಟ್ಟು ಎದೊಳ್ಬೇಕು ಇವಾಗ. ಬ್ಯಾಕ್ ಪೇನ್ ಬಂದಿದೆ ಆಲ್ರೆಡಿ. ಸೊ ಮುಗಿಸ್ಬಿಡೋಣ ಅಂತ ಕೂತಿದ್ದೀನಿ. ಇನ್ನೊಂದಿಷ್ಟಿದೆ ನೋಡಿ, ಬೇಬಿ ಕುಚ್ಚು 2 ಕಲರು ಬ್ಲೂ ಹಾಕಿದ್ದೀನಿ, 2 ಕಲರ್ ಪಿಂಕ್ ಹಾಕ್ಕೊಂಡಿದ್ದೀನಿ. ಈ ಥರ ಬೇಬಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲೊಬ್ರು ಟಿ ವಿ ನೋಡ್ತಾರೆ. ಸೊ ಇಲ್ಲೊಬ್ರು ಕೂತಿದ್ದಾರೆ. ಕರೆಂಟ್ ಹೋಯಿತು. ಸೊ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಬೇಬಿ ಕುಚ್ಚು ಹಾಕ್ತಾಯಿದ್ದೆ ಅಂತ ಹೇಳಿದೆ. ಸೊ ಆವಾಗ ನೈಟು ನಾನು ವೀಡಿಯೋನ ಸ್ಟಾಪ್ ಮಾಡಿ ಅಲ್ಲಿಗೆ ಮಲ್ಕೊಂಡ್ಬಿಟ್ಟೆ. ಆಗಲಿಲ್ಲ, ನನಗೆ ತುಂಬ ಬ್ಯಾಕ್ ಪೇನ್ ಬಂತು. ಅಡುಗೆ ಮಾಡಿ ಮಕ್ಳಿಗೆ ಊಟ ಹಾಕ್ಕೊಟ್ಟೆಲ್ಲ ಮಾಡಿ ಮಲ್ಕೊಂಡೆ. ಸೊ ಮಾರ್ನಿಂಗ್ ವ್ಲಾಗ್ನ ಈ ಥರ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಫೈನಲಾಗಿ ಕುಚ್ಚು ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ಡಿಫ್ರೆಂಟಾಗಿ, ಅಂದರೆ ಇದು ಕೆಲವ್ರಿಗೆ ಗೊತ್ತಿಲ್ಲ, ನೈಟು ಅಕ್ಕಿನ ನೆನೆಸ್ಬಿಟ್ಟು ಮಲ್ಕೊಂಡು ಮಾರ್ನಿಂಗು ಉಳಿದಿರೋವಂಥ ಅನ್ನ ಹಾಕ್ಕೊಂಡು, ಬರೀ ಅಕ್ಕಿ ಮತ್ತು ಅನ್ನ ಎರಡನ್ನೂ ಹಾಕ್ಕೊಂಡು ಇನ್ಸ್ಟೆಂಟಾಗಿ ದೋಸೆ ಮಾಡ್ಕೋಬೋದು. ಇದನ್ನು ಒಡ್ಚಿಗೆ ಅಂತ ಕರೀತಾರೆ ನಮ್ಮ ಕಡೆ. ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ನನಗೆ. ಸೊ ಗೊತ್ತಿದ್ದರೆ ನಿಮ್ಮ ಕಡೆ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಸ್ವಲ್ಪ ಅನ್ನ ಹಾಕ್ಕೊಂಡಿದ್ದೀನಿ. ನೆನೆಸಿ ನೈಟೇ ನೆನೆ ಹಾಕ್ಬಿಟ್ಟು ಅಕ್ಕಿನ ಮಲ್ಕೊಂಡಿದ್ದೆ. ಸೊ ಮಾರ್ನಿಂಗು ದೋಸೆ ಮಾಡ್ಕೊಳ್ಳೋಣ ಅಂತ. ದೋಸೆ ರೊಟ್ಟಿ ಏನು ಬೇಕಾದರೂ ಅಂದ್ಕೋಬೋದು ಇದು. ಬಟ್ ದೋಸೆ ಥರ ಬರೋಲ್ಲ, ರಫಾಗಿ ಬರುತ್ತೆ. ಇನ್ನೊಂಚೂರು ನೈಸಾಗಿ ರುಬ್ಬೇಕಿತ್ತು. ಸೊ ಟೈಮ್ ಆಗಿತ್ತು ಮಾರ್ನಿಂಗು ಅಂತೇಳಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡ್ಕೊತಾಯಿದ್ದೀನಿ. ಟೊಮೊಟೊ ಗೊಜ್ಜಿಗೆ ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ.
ಮತ್ತು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಕಾರದ ಪುಡಿನೂ ಹಾಕ್ಕೊತೀನಿ ನಾನಿಲ್ಲಿ. ಬಟ್ ನಂಗೆ ಹಸಿಮೆಣ್ಸಿಕಾಯಿ ಗೊಜ್ಜಲ್ಲಿ ಸಿಕ್ಕಿದರೆ ತುಂಬ ಇಷ್ಟ ತಿನ್ನೋಕ್ಕೆ. ನಾನು ಹಸಿಮೆಣ್ಸಿಕಾಯಿ ಹುಡುಕ್ತಾ ಇರ್ತೀನಿ ಗೊಜ್ಜಲ್ಲಿ. ಸೊ ಹಾಗಾಗಿ ಸ್ವಲ್ಪ 1-2-3 ಹಸಿಮೆಣ್ಸಿಕಾಯಿನೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿಕಾಯಿ, ಸಾಸಿವೆ ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಆನಿಯನ್ನು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಟೊಮೊಟೊ ತೋರಿಸೋದೇ ಮರೆತುಬಿಟ್ಟೆ. ಒಂದು 4-5 ದಪ್ಪ ಗಾತ್ರದ್ದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೋತೀನಿ. ಯಾಕೆಂದರೆ ಹಸಿಮೆಣ್ಸಿಕಾಯಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅಚ್ಕಾರದ ಪುಡಿ ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುಂಬ ಕಿಚನ್ ಮೆಸ್ಸಿ ಆಗಿತ್ತು, ಕ್ಲೀನ್ ಮಾಡ್ಕೋಬೇಕು ಇವಾಗ. ನಾನು ಮೊನ್ನೆ ಹೇಳ್ದಾಗೆ ಸೂತ್ಕ ಇದೆ ನಮ್ಮ ಮನೇಲಿ ಅಂತ ಹೇಳಿದೆ. ಸೊ ನಾನಿವತ್ತು ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಮನೇನ. ಸೊ ಹಾಗಾಗಿ ಬೇಗ ನಾಷ್ಟ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಕುದಿಸ್ಕೊತಾ ಇದ್ದೀನಿ. ಫೈನಲಿ ಇವಾಗ ಟೊಮೊಟೊ ಗೊಜ್ಜು ರೆಡಿ ಆಗಿದೆ. ಅದಕ್ಕೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಫೈನಲಾಗಿ ಟೊಮೊಟೊ ಗೊಜ್ಜು ರೆಡಿ ಆಯಿತು. ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಸೂಪರ್ ಕಾಂಬಿನೇಷನ್. ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ನೋಡಿ. ರೊಟ್ಟಿನೂ ಕೂಡ ಹೆಂಚ ಮೇಲೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಬರ್ತಾಯಿದೆ ಅಂತ. ಸೊ ಫ್ರೆಂಡ್ಸ್, ನಮ್ಮನೆ ಬ್ರೇಕ್ಫಾಸ್ಟ್ಗೆ ಇವತ್ತು ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ರೆಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು.
ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.